ನಮಸ್ಕಾರ ಎಲ್ಲರಿಗೂ. ತುಂಬಾ ಜನ ನನಗೆ ಮೆಸೇಜ್ ಮಾಡ್ತಾ ಇದ್ದೀರಾ. ನಾಳೆಯಿಂದ ಶುರುವಾಗುವಂತ ರಾಯರ ವಿಶೇಷವಾದ ಆರಾಧನೆ 355ನೇ ವರ್ಷದ ಆರಾಧನೆ ಬಗ್ಗೆ ಒಂದಷ್ಟು ಕಮೆಂಟ್‌ನ ಮಾಡಿದ್ದೀರಾ. ಯಸ್, ನಾನು ಅದಕ್ಕೆಲ್ಲ ಉತ್ತರ ಕೂಡ ಕಳಿಸಿದ್ದೀನಿ. ಆದ್ರೂನು ತುಂಬಾ ಜನ ಮತ್ತೆ ಮತ್ತೆ ಕಮೆಂಟ್ ಮಾಡ್ತಾನೆ ಇದ್ದೀರಾ. ಸೊ ಯಾರೆಲ್ಲ ನಾಳೆಯಿಂದ ಶುರು ಮಾಡಬೇಕು ಅಂತ ಇದ್ದೀರಾ ಹೊಸದಾಗಿ ರಾಯರ ಪೂಜೆನ ಖಂಡಿತವಾಗ್ಲೂ ಮಾಡ್ಕೊಳ್ಬೋದು. ಹಾಗೇನೆ ನಾಳೆ ನಾವೇನೇ ಸಂಕಲ್ಪ ಮಾಡಿ ಕೇಳ್ಕೊಂಡ್ರು ನಮ್ಮ ಮನಸ್ಸಲ್ಲಿರೋ ಅಂಥದ್ದನ್ನ ನೆರವೇರಿಸ್ತಾರೆ. ಸೊ ಹಾಗಾಗಿ ನೀವು ಯಾರೆಲ್ಲ ಪೂಜೆ ಮಾಡಬೇಕು ಅಂತ ಇದ್ದೀರಾ, ತುಂಬಾ ಜನ ವಿಗ್ರಹ ಇಲ್ಲ ನಾವು ಪೂಜೆ ಮಾಡ್ಬೋದಾ ಅಂತ ಕೇಳ್ತಾ ಇದ್ದೀರಾ. ಫೋಟೋ ಇದ್ರೆ ಸಾಕು. ಒಂದು ಚಿಕ್ಕ ಫೋಟೋ ಮುಂದೆಗಡೆ ನೀವು ನಿಮ್ಮ ಕೈಲಾದಷ್ಟು ನೈವೇದ್ಯನ ಮಾಡಿಡಿ. ಇಲ್ಲ ಅಂದ್ರೆ ಒಂದು ತುಳಸಿ ದಳನ ಇಟ್ಟು ಒಂದು ತುಪ್ಪದ ದೀಪ ಹಚ್ಚಿಟ್ಟು ಸಂಕಲ್ಪ ಮಾಡಿ ಕೇಳ್ಕೊಳ್ಳಿ. ಆರ್ಥಿಕ ಅಭಿವೃದ್ಧಿ ಆಗ್ಬೇಕು. ಈಗ ಸಂತಾನ ಭಾಗ್ಯ ಆಗಿರ್ಬೇಕು. ಕೆಲಸದ ವಿಷಯದಲ್ಲಿ, ವಿದ್ಯಾಭ್ಯಾಸದ ವಿಷಯದಲ್ಲಿ ನೀವು ಯಾವುದೋ ಒಂದು ಎಕ್ಸಾಮ್ ತಗೋತಾ ಇದ್ದೀರಾ ಅನ್ನೋ ಭಯ ಬೇಡ. ಯಾವುದೇ ಗೊಂದಲಗಳಿದ್ರೂನು ನೀವು ಆರಾಮಾಗಿ ರಾಯರಿಗೆ ಸಂಕಲ್ಪ ಮಾಡಿ 3 ದಿನಗಳ ಕಾಲ ಧ್ಯಾನ ಮಾಡಿ ಕೇಳ್ಕೊಂಡ್ರೆ ತುಂಬಾನೇ ಒಳ್ಳೇದ್ ಮಾಡ್ತಾರೆ. ಅದ್ರಲ್ಲಿ ಯಾವ್ದಾದ್ರು ಪ್ರಾಪರ್ಟಿನ ತಗೋಬೇಕು ಅಂತ ಇದ್ದೀರಾ, ಯಾವ್ದಾದ್ರು ಮನೆ ಕಟ್ಟಿಸ್ಬೇಕು ಅಂತ ಇದ್ದೀರಾ, ಅದ್ ಕೆಲ್ಸಗಳು ತುಂಬಾ ಡಿಲೇ ಆಗ್ತಾ ಇದೆ. ಸೊ ನಮ್ಗೆ ಎಷ್ಟೇ ದುಡಿದ್ರುನು ಕಷ್ಟ ಪರಿಹಾರ ಆಗ್ತಾ ಇಲ್ಲ. ನಮ್ಗೆ ದುಡ್ದಿದ್ದು ನಿಲ್ತಾ ಇಲ್ಲ ಅನ್ನೋರು ಒಂದ್ ಚೀಟಿನಲ್ಲಿ ಬರೆದು ನೀವು ರಾಯರ್ ಮುಂದೆ ಇಟ್ಟು ಸಂಕಲ್ಪ ಮಾಡಿ ಕೇಳ್ಕೊಳ್ಳಿ. ನಿಮ್ಮ ಕೈಲಾದಷ್ಟು ಸೇವೆನ ಮಾಡ್ಕೊಳ್ಳಿ. ಹಾಗೇನೆ ರಾಯರ ಮಠ ನಿಮ್ಮ ಹತ್ರದಲ್ಲಿ ಯಾವ್ದಾದ್ರು ರಾಯರ ಮಠ ಇದ್ರೆ ಹೋಗಿ ಸೇವೆನ ಮಾಡ್ಬೋದು. ಸೇವೆ ಮಾಡಕ್ಕಾಗಿಲ್ಲ ಅಂದೋರುನು 3 ಸುತ್ತು ಇಲ್ಲ 5 ಸುತ್ತು ಪ್ರದಕ್ಷಿಣೆನ ಹಾಕಿ ನಾನೇನಾದ್ರೂ ತಪ್ಪು ಮಾಡಿದ್ರೆ ಕ್ಷಮಿಸಿ. ಸೊ ನನಗೆ ಇಂಥ ಕೆಲಸ ಆಗ್ಬೇಕು, ಇದರಿಂದ ಒಳ್ಳೇದ್ ಮಾಡಿ ಅಂತ ಈ 3 ದಿನದಲ್ಲಿ ಯಾವತ್ತಾದ್ರೂ ಒಂದಿನ ಕೂಡ ನೀವು ಫ್ರೀ ಮಾಡ್ಕೊಂಡು ಹೋಗಿ ಕೇಳ್ಕೊಂಡು ಬರ್ಬೋದು. ರಾಯರು ಎಲ್ಲ ಕಷ್ಟವನ್ನ ನೆರವೇರಿಸ್ತಾರೆ. ಇದು ತುಂಬಾನೇ ವಿಶೇಷವಾಗಿರುವಂತ ದಿನ ರಾಯರ ಆರಾಧನೆ ಆಗಿರುತ್ತೆ. ಹಾಗಾಗಿ ಇದೇ ತರ ಪೂಜೆ ಮಾಡ್ಬೇಕು, ಇಷ್ಟೇ ಆಡಂಬರವಾಗಿ ಮಾಡ್ಬೇಕು ಅಂತ ಎಲ್ಲೂನು ಹೇಳಿಲ್ಲ. ತುಂಬಾ ಸರಳವಾಗಿ ಮನೇಲಿ ಕೂಡ ಮಾಡ್ಕೊಳ್ಬೋದು. ಮಡಿಯಿಂದ ಇದ್ರೆ ಸಾಕು ಅಷ್ಟೇನೆ. ಹೊರಗಡೆ ಎಲ್ಲ ಹೋಗೋದು, ಸುತ್ತಾಡೋದು, ನಾನ್ ವೆಜ್ ಎಲ್ಲ ತಿನ್ನೋದು ಅದನ್ನೆಲ್ಲ ಬಿಟ್ಟು ಮಡಿಯಿಂದ ಪೂಜೆ ಮಾಡ್ಕೊಳ್ಳಿ. ನಿಮ್ಗೆ ಆರ್ಥಿಕ ಸಂಕಷ್ಟವ ನಿವಾರಣೆ ಆಗ್ಬೇಕು ಅಂತ ಇದ್ರೆ ಬೆಲ್ಲದ ಆರತಿನ ಮಾಡ್ಕೊಳ್ಳಿ. ಮನೆಯಲ್ಲಿ ಬೆಲ್ಲದ ಆರತಿನ ಮಾಡ್ಬೋದು. ಹಾಗೇನೆ ತುಪ್ಪದ ದೀಪನ ಹಚ್ಚಿಟ್ಟು 3 ದಿನದಲ್ಲಿ 3 ದಿನಗಳ ಕಾಲ ಮಾಡ್ಕೋಬೇಕಾಗುತ್ತೆ. ಹಾಗೇನೆ ತೆಂಗಿನಕಾಯಿ ಸಂಕಲ್ಪ ಮಾಡ್ಬೋದಾ ಅಂತ ತುಂಬಾ ಜನ ಕೇಳ್ತಾ ಇದ್ದೀರಾ. ನೆನ್ನೆಲಾಗಲಿ ನಾನು ಎಕ್ಸ್‌ಪ್ಲೇನ್ ಕೂಡ ಮಾಡಿದ್ದೀನಿ. ತೆಂಗಿನಕಾಯಿ ಸಂಕಲ್ಪನ ಮಾಡ್ಕೊಳ್ಬೋದು. 3 ದಿನಕ್ಕೆ ತೆಗಿಯೋಂಗಿಲ್ಲ. ನೀವು ಶುರು ಮಾಡ್ಬೋದು. 3 ದಿನಕ್ಕೋಸ್ಕರ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ತೆಂಗಿನಕಾಯಿ ಸಂಕಲ್ಪ 3 ವಾರ, 5 ವಾರ ಇಲ್ಲ 9 ವಾರ ಸಂಕಲ್ಪನ ಮಾಡ್ಕೊಂಡು ನೀವು ಎಷ್ಟು ವಾರಕ್ಕೆ ಸಂಕಲ್ಪ ಮಾಡಿರ್ತೀರಾ ಅಷ್ಟು ವಾರನಾದ್ರೂ ಕಂಪ್ಲೀಟ್ ಮಾಡ್ಬೇಕು. 3 ದಿನಕ್ಕೋಸ್ಕರ ನೀವು ಮಾಡಕ್ಕಾಗಲ್ಲ. ಹಾಗೇನೆ ತುಂಬಾ ಜನ ನನ್ಗೆ ಮುಡುಪು ಕಟ್ಟಿಡ್ಬೋದಾ ಈ 3 ದಿನದಲ್ಲಿ ಅಂತ ಕೇಳ್ತಾ ಇದ್ದೀರಾ. ಖಂಡಿತವಾಗ್ಲೂನು ಕಟ್ಟಿಡ್ಬೋದು. ಕಟ್ಟಿಟ್ಟು 9 ದಿನಗಳ ಕಾಲ ಪೂಜೆ ಮಾಡಿ ಅದಾದ್ಮೇಲೆ ನೀವು ಮಠಕ್ಕೆ ಅದನ್ನ ಉಂಡಿಗೆ ಹಾಕ್ಬೋದು. ನೀವೇನು ಸಂಕಲ್ಪ ಮಾಡಿದ್ದೀರೋ, ಎಷ್ಟು ದಿನಕ್ಕೆ ಅಂತ ಮಾಡಿದ್ದೀರೋ ಅದ್ರ ಪ್ರಕಾರ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. 1 ದಿನ, 2 ದಿನಕ್ಕೋಸ್ಕರ ಮಾಡ್ಬೇಡಿ. ಹಾಗೇನೇ ಈ 3 ದಿನದಲ್ಲಿ ಮಾಡುವಂಥದ್ದು ಕೊಬ್ಬರಿ ಎಣ್ಣೆ ದೀಪನ ಉರಿಸಿ ರಾಯರ ಮುಂದೆ ತುಪ್ಪದ ಆರತಿನ ಮಾಡ್ಬೋದು, ಬೆಲ್ಲದ ಆರತಿನ ಮಾಡ್ಬೋದು. ನೀವು ತುಪ್ಪದ ಬತ್ತಿನ ಇಟ್ಕೊಂಡು 5 ಆರತಿ, 9 ಆರತಿ ಈ ತರ ಆರತಿನ ಮಾಡ್ಕೊಳ್ಳಿ. ಹಾಗೇನೇ ತುಂಬಾ ಜನ ನನಗೆ ಕಮೆಂಟು ಪೀರಿಯಡ್ಸ್ ಇರೋದ್ರಿಂದ ಏನ್ ಮಾಡಕ್ಕಾಗತ್ತೆ ಅಂತ. ಸೊ ಮಾಡಕ್ಕಾಗಲ್ಲ ಅಂದೋರು ಏನು ಮಾಡಕ್ಕಾಗಲ್ಲ. ಮನೇಲಿ ಮಕ್ಳಿದ್ರೆ ಅವ್ರ ಜೊತೆನೂ ಮಾಡಿಸ್ಬೋದು. ಯಾಕೆ ಅಂದ್ರೆ ಪೀರಿಯಡ್ಸ್ ಏನು ನಾವ್ ಹೇಳಿ ಕೇಳಿ ಮಾಡ್ಕೊಳ್ಳೋ ಅಂಥದ್ದಲ್ಲ. ಸೊ ಅದು ಸೃಷ್ಟಿಯ ನಿಯಮ. ಹೆಣ್ಮಕ್ಳಿಗೆ ಇದೊಂದು ಪ್ರಾಬ್ಲಮ್ ಅನ್ನೋದು ಇದ್ದೇ ಇರುತ್ತೆ. ಏನು ಮಾಡಕ್ಕಾಗಲ್ಲ. ನಿಮ್ಗೆ ಮಿನಿಮಮ್ ಅಂದ್ರೂನು 5 ದಿನ ಆಗ್ಲಿ, ಇಲ್ಲ ಏನು ಇದಾಗ್ತಾ ಇಲ್ಲ ಅಂದಾಗ ಒಂದು 4 ಡೇಸಿಗೆ ತಲೆಗೆ ಸ್ನಾನ ಮಾಡ್ಕೊಂಡು ಮಾಡ್ಬೋದು. 5 ದಿನ ಆದ್ಮೇಲೆ ಮಾಡಿದ್ರೆ ತುಂಬಾನೇ ಒಳ್ಳೇದು. ನಿಮ್ ಮನೇಲಿ ಮಕ್ಳಿದ್ರೆ, ಇಲ್ಲ ನಿಮ್ಮ ಹಸ್ಬೆಂಡ್ ಹತ್ರ, ಇಲ್ಲಾಂದ್ರೆ ದೊಡ್ಡವ್ರು ಯಾರಾದ್ರೂ ನೀವು ಪೂಜೆನ ಮಾಡ್ಬೋದು. ಆದ್ರೆ ರಾಯರ ಪೂಜೆನ ಮಾಡೋದ್ನ ಮರಿಬೇಡಿ. ನಿಲ್ಲಿಸ್ಬೇಡಿ. 3 ದಿನಗಳ ಕಾಲ ರಾಯರ್ಗೆ ನಿಮ್ ಕೈಲಿ ಏನು ಮಾಡಕ್ಕಾಗಿಲ್ಲ ಅಂದ್ರೂನು ಒಂದ್ ತುಳಸಿ ದಳವನ್ನ ಇಟ್ಟು, 1 ಲೋಟ ಹಾಲಿಗೆ ಸಕ್ಕರೆ ಹಾಕಿ ನೈವೇದ್ಯಕ್ಕೆ ಇಡ್ಬೋದು. ಹಾಗೇನೆ ಅವಲಕ್ಕಿ ಪ್ರಸಾದ ಮಾಡಿಡ್ಬೋದು, ಮೊಸರನ್ನ ಮಾಡಿಡ್ಬೋದು. ಯಾವ್ದಾದ್ರೂ ಒಂದು ಮಾಡಿಟ್ಟು ತುಳಸಿ ದಳನ ಇಟ್ಟು, ಒಂದ್ ತುಪ್ಪದ ದೀಪ ಹಚ್ಚಿಟ್ಟು ಸಂಕಲ್ಪ ಮಾಡಿ ಕೇಳ್ಕೊಳ್ಳಿ. ರಾಯರ್ಗೆ ಆಡಂಬರದ ಪೂಜೆಗಿನ್ನ ಸರಳವಾಗಿ ಭಕ್ತಿ ಶ್ರದ್ಧೆಯಿಂದ ಮಾಡೋದೇ ಇಷ್ಟ ಆಗುತ್ತೆ. ಹಾಗಾಗಿ ತುಂಬಾ ಜನ ನನಗೆ ಕಮೆಂಟ್ ಮಾಡ್ತಾ ಇದ್ರಿ. ಅವ್ರಿಗೆಲ್ಲರಿಗೂನು ರಿಪ್ಲೈ ಕೂಡ ಮಾಡಿದ್ದೀನಿ. ಸೊ ಅದ್ರಲ್ಲೂನು ಒಂದಷ್ಟು ಜನ ಮತ್ತೆ ಮತ್ತೆ ಕಮೆಂಟ್ ಮಾಡ್ತಾ ಇದ್ರಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ರೆ ನಿಮ್ಗೇನೆ ಅರ್ಥ ಆಗುತ್ತೆ. ನಾಳೆ ಶುರುವಾಗ್ತಾ ಇರೋ ರಾಯರ ಆರಾಧನೆಯಲ್ಲಿ ನಿಮ್ಗೇನೆಲ್ಲ ಬೇಕು ಸಂಕಲ್ಪ ಮಾಡಿ ಕೇಳ್ಕೊಳ್ಳಿ. ನಾವ್ ಏನೆಲ್ಲ ಕೇಳ್ಕೊತೀವೋ ಈ 3 ದಿನದಲ್ಲಿ ತುಂಬಾನೇ ಒಳ್ಳೇದ್ ಮಾಡ್ತಾರೆ ರಾಯರು. ಸೊ ಹಾಗೇನೆ ರಾಯರ ಭಕ್ತರು ತುಂಬಾ ಜನ ಜಾಸ್ತಿ ಆಗ್ತಾ ಇದ್ದಾರೆ. ಯಾಕೆ ಅಂದ್ರೆ ಕಲಿಯುಗದ ಕಾಮಧೇನು ಅಂತ ಅವ್ರನ್ನ ಹೇಳ್ತಾರೆ. ನಾವ್ ಏನೆಲ್ಲ ಕೇಳ್ತೀವಿ ಅದನ್ನ ನೆರವೇರಿಸ್ತಾರೆ. ನಾವು ಒಳ್ಳೆ ಮನಸ್ಸಿನಿಂದ ಭಕ್ತಿಯಿಂದ ಕೇಳ್ಕೊಂಡ್ರೆ ಮಾತ್ರ. ನಾವು ಕೆಟ್ಟ ಮಾರ್ಗದಲ್ಲಿ ಹೋದ್ರೆ ಅದು ಯಾವುದೂನು ಆಗೋದಿಲ್ಲ. ತುಂಬಾ ಜನ ನನಗೆ ನಾವು ಪೂಜೆ ಮಾಡಿದೀವಿ ಇನ್ನೂ ನಮ್ ಕಷ್ಟದ್ದು ತೀರೇ ಇಲ್ಲ, ನಮ್ಗಿನ್ನೂ ಒಳ್ಳೇದಾಗಿಲ್ಲ ಅಂತಾನೂ ಕೂಡ ಆಗ್ತಾ ಇರ್ತೀರಾ.
ಸೊ ಕಾಯ್ಬೇಕು. ಕಾಯೋದ್ರಲ್ಲೂನು ಒಂಥರ ಸುಖ ಇರುತ್ತೆ ಅಂತ ಹೇಳ್ತಾರಲ್ವಾ? ನಂಬಿಕೆನ ಮಾತ್ರ ಯಾವತ್ತೂ ಕಳ್ಕೊಳ್ಬೇಡಿ. ರಾಯರ್‌ನ ನಮ್ದವ್ರನ್ನ ಯಾವತ್ತೂ ಕೈ ಬಿಡಲ್ಲ. ಸ್ವಲ್ಪ ಲೇಟ್ ಆಗ್ಬೋದು. ಆದ್ರೂನು ಒಳ್ಳೆ ಪ್ರತಿಫಲವಂತೂ ಕೊಟ್ಟೇ ಕೊಡ್ತಾರೆ ರಾಯರು. ನಂಬಿಕೆ ಇರ್ಬೇಕು ಅಷ್ಟೇನೆ. ನಿಮ್ಗೆ ನಂಬಿಕೆ ಇದ್ರೆ ಮಾತ್ರ ಪೂಜೆ ಮಾಡಿ. ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ ಅಂತ ಮತ್ತೆ ಯಾವುದಕ್ಕೂ ಪೂಜೆ ಮಾಡಕ್ ಹೋಗ್ಬೇಡಿ. ನಿಮ್ಗೆ ನಂಬಿಕೆ ಇದೆಯಾ ರಾಯರು ನನಗೆ ಒಳ್ಳೇದ್ ಮಾಡ್ತಾರೆ ಅಂತ, ಖಂಡಿತವಾಗ್ಲೂನು ಒಳ್ಳೇದ್ ಮಾಡ್ತಾರೆ. ನಂಬಿಕೆಯಿಂದ ತುಪ್ಪದ ದೀಪ ಹಚ್ಚಿಟ್ಟು ಒಳ್ಳೆ ಮನ್ಸಿಂದ ಕೇಳ್ಕೊಳ್ಳಿ. ತುಪ್ಪದ ಆರತಿನ ಮಾಡಿ ಸಂಕಲ್ಪ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದ್ ಮಾಡ್ತಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತ ಈ ಶ್ಲೋಕನ ಹೇಳ್ಕೊಳ್ಳಿ ಮನೇಲಿ 3 ದಿನಗಳ ಕಾಲ.